ಹಾಯ್ ಹಲೋ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ತಮ್ಮ ಹೇಮಾಸ್ ಪುಟ ಪ್ರಪಂಚಕ್ಕೆ ಸುಸ್ವಾಗತ. ಸಿರಿ, ಬೇಡ ನಡಿಯೋಳು. ನಡಿ, ನಿಂಗೆ ಆಯಿಲ್ ಹಚ್ಕೊಟ್ಟು ಸ್ನಾನ ಮಾಡಿಸ್ಕೊಡ್ತೀನಿ. ಬಾ ಬಾ, ನಾವು ಹೋಗೋಣ. ಬಾ, ಅವಳು ಅಲ್ಲೇ ಇರಲಿ. ಬೇಡ ಅವಳು ಪಾರು. ನಿಮ್ಮಮ್ಮ ಬೇಡ ಅವಳು ಹೊಟ್ಟೋದ್ಲಾ. ಹೋಗಿ ಕರ್ಕೊಬರೋಗು. ಹೋಗು ಕರ್ಕೊಬರೋಗು ಅವಳನ್ನ. ಹೋಗು, ನಿಮ್ಮಮ್ಮನ ಕರ್ಕೊಬಾ. ಹೋಗವಾ, ಮಮ್ಮಿ ಅಂತ ಕರಿ. ಹೋಗು ಮಮ್ಮಿ ಅಂತ ಕರಿ. ನೋಡು ಎಲ್ಲಿದ್ದಾಳೆ ಪಾರು. ಓಡಿ ಬಾ ಇಲ್ಲಿ. ನೋಡಲ್ಲಿ ಬಂದ್ಲು. ಬಾ ಇಲ್ಲಿ ಒಳಗಡೆ ಬಾ. ಬಾ ಬಂದಾ. ಸಿರಿ ಬಂದ್ಲಪ್ಪ. ನಿಮ್ಮಮ್ಮ ಬಂದ್ಲಾ? ನಡೀರಿ ಒಳಕ್ಕೆ. ನಡೀರಿ. ಓಡಿ ನಡಿ, ಆಯಿಲ್ ಹಚ್ಕೊಡ್ತೀನಿ. ಬಾ ಇಲ್ಲಿ ಎಣ್ಣೆ ಹೊಡಿಯೋಣ. ಬಾ, ಎಣ್ಣೆ ಹೊಡಿತಿ ಹಚ್ಚು ಅಂತ. ಹಾಂ, ಇಲ್ಲಿ ತಗೊಳ್ಳುವ. ತಿನ್ನೋದಲ್ಲ ಅಲ್ಲ. ಹಾಂ, ನಡಿ ಹಚ್ಕೊಡ್ತೀನಿ. ನಡಿ, ಸ್ನಾನ ಮಾಡಿರಿ. ಇವತ್ತು ಹೂವನ್ನ ಇನ್ನೂ ಹಾರ್ವೆಸ್ಟ್ ಮಾಡಿರ್ಲಿಲ್ಲ, ಹಾಗೆ ಹೂವನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಬರೋಣ ಅಂತ ಹೋದೆ. ಕಲರ್ ನೋಡಿ ತುಂಬಾ ಖುಷಿ ಆಯ್ತು. ನೋಡಿ ಈ ಪಾಟಲ್ಲಿ ಎಷ್ಟು ಚೆನ್ನಾಗಿ ಎರೆಹುಳುಗಳಿವೆ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ಎರೆಹುಳುಗಳು. ಇಲ್ಲಿ ನೋಡಿ, ಈ ರೀತಿಯಾಗಿ ಎರೆಹುಳುಗಳಿದ್ದರೆ ಮಣ್ಣು ಕೂಡ ಈ ರೀತಿಯಾಗಿ ಪಾಟ್ಗಳಲ್ಲಿ ಎಲ್ಲ ಹತ್ರನೂ ಎರೆಹುಳುಗಳಿದೆ. ನೋಡಿ ಇಲ್ಲಿದೆ ಮತ್ತು ಇಲ್ಲಿದೆ. ಎಲ್ಲ ಹತ್ರನೂ ಈ ರೀತಿಯಾಗಿ ಎರೆಹುಳು ಇರೋದ್ರಿಂದ ಮಣ್ಣು ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವೇನೇ ಕಿಚನ್ ವೇಸ್ಟ್ಗಳು ಏನೇ ಹಾಕಿದರೂ ಗೊಬ್ಬರಗಳಾಗ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಎರೆಹುಳುಗಳು ಅಂತೇಳಿ. ತೆಗ್ದಂಗೆಲ್ಲ ಬರ್ತಾ ಇದೆ ನೋಡಿ. ಅನಿಸ್ತಾ ಇದೆಯಾ? ನೋಡಿ ಇಲ್ಲೂ ಕೂಡ ಎಷ್ಟು ಚೆನ್ನಾಗಿದೆ ಎರೆಹುಳು ಅಂತೇಳಿ. ಮಣ್ಣು ಕೂಡ ಈ ರೀತಿ ಪುಡಿ ಆಗಿದ್ರೇ ಗಿಡಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ. ಈ ರೀತಿಯಾಗಿ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಬೇಕು. ನೋಡಿ, ಅಳ್ಳಾಡಿಸಿದ್ರೆ ಅಳ್ಳಾಡಬಾರ್ದು, ಹಂಗೆ ಬಿಗ್ಗೆ ಕುತ್ಕೋಬೇಕು. ರೀಪಾಟ್ ಮಾಡಿರ್ತೀವಲ್ಲ, ಗಿಡಗಳು ಸ್ವಲ್ಪ ಆಘಾತಕ್ಕೊಳಕಾಗಿರುತ್ತವೆ, ಅಂದರೆ ಟ್ರಸ್ಟ್ ಆಗಿರುತ್ತೆ. ಹಾಗಾಗಿ ನಾವು ಈ ರೀತಿಯಾಗಿ ನೀಟಾಗಿ ಎಲ್ಲೂ ಏರ್ ಗ್ಯಾಪ್ ಬಿಡ್ದೇನೆ ಪ್ರೆಸ್ ಮಾಡಿದರೆ ಅವು ನೀಟಾಗಿ ಗ್ರೋತ್ ಆಗುತ್ತೆ. ಇಲ್ಲ ಅಂತ ಅಂದರೆ ಗಿಡಗಳು ಎಲ್ಲ ಒಣಗಿ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿರೋ ದಾಸವಾಳ ಗಿಡ ರೀಪಾಟ್ ಆಯಿತು. ನೋಡಿ ಇವಾಗಿನ್ನೂ ಹಾಕಿರೋಂಥ ಗುಲಾಬಿ ಗಿಡ, ಅದರಲ್ಲಾಗಲೇ ಎಷ್ಟು ಕಳೆಗಳು ಬಂದಿದೆ ಅಂಥೇಳಿ ಈ ಥರ ಒಣಗಿರೋವಂಥ ಕಡ್ಡಿನೆಲ್ಲ ತೆಗೆದುಬಿಡ್ತೀನಿ. ತೆಗೆದು ಹುಲ್ಲನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಬಂದಿರೋ ಕಳೆಗಳೆಲ್ಲ ಕ್ಲೀನಾಗಿ ತೆಕ್ಕೋಬೇಕು.
ಕಡ್ಡಿ ತೆಗೆದುಬಿಡ್ತೀನಿ. ಇದು ಇವಾಗ ರೀಪಾಟ್ ಮಾಡಿರೋವಂಥ ಗಿಡ. ಇವಾಗ ಅಂದರೆ ಅಲ್ಲೇ ತುಂಬ ದಿನ ಆಯಿತು. ಆವಾಗ ಬೇರು ಬಿಗಿಯಾಗಿ ಕುಳಿತುಕೊಳ್ಳಿ ಅಂತೇಳಿ ಜೋರಾಗಿ ಪ್ರೆಸ್ ಮಾಡಿರ್ತೀವಿ. ಆದರೆ ಈಗ ಇನ್ನು ಸ್ವಲ್ಪ ವರ್ಮಿ ಕಂಪೋಸ್ಟ್ ಕೊಡೋಣ. ಅಲ್ಲೇ 1 ತಿಂಗಳು ಮೇಲಾಗಿದೆ ಗಿಡನ ರೀಪಾಟ್ ಮಾಡಿ. ಈಗ ಇದಕ್ಕೆ ಸ್ವಲ್ಪ ವರ್ಮಿ ಕಂಪೋಸ್ಟ್ನ ಹಾಕಿ ಮತ್ತು ಮಣ್ಣನ್ನು ಲೂಸ್ ಮಾಡಿ ಈ ಥರ ವರ್ಮಿ ಕಂಪೋಸ್ಟ್ ಹಾಕಿ ಇದ್ರ ಮೇಲೆ ಸ್ವಲ್ಪ ನೀರನ್ನು ಹಾಕಬೇಕು. ಇದರಲ್ಲಿ ನೋಡಿ ಕಿಚನ್ ವೇಸ್ಟ್ ಹಾಕಿದೆ. ಕಿಚನ್ ವೇಸ್ಟ್ ಜೊತೆಗೆ ಕಾಂಪೋಸ್ಟ್ ಆಗೋದ್ರ ಜೊತೆಗೆ ಬೇರು ನೋಡಿ ಎಷ್ಟು ಬೇರು ಎಲ್ಲ ಕಡೆನೂ ಹರಡ್ಕೊಂಬಿಟ್ಟಿದೆ ಅಂತೇಳಿ. ನೋಡಿ ಈ ಥರ ಡ್ರೈನೇಜ್ ಹೋಲ್ಗೆ ಅಂತ ಹಾಕಿದ್ದೆ, ಅದಕ್ಕೂ ಕೂಡ ಎಲ್ಲ ಸೇರಿ ಕಚ್ಕೊಂಡಿದೆ. ಮತ್ತು ಹಾಗೆ ಸ್ವಲ್ಪ ಇರುವೆಗಳು ಕೂಡ ಬಂದ್ಬಿಟ್ಟಿದೆ. ಇದು ಇನ್ನೂ ಸ್ವಲ್ಪ ಆಗಬೇಕಿತ್ತು, ಅಂದರೆ ಕೆಳಗಡೆವರೆಗೂ ನೀರು ಹೋಗ್ದೇ ಈ ರೀತಿಯಾಗಿ ಎಲ್ಲ ಅರ್ಧಂಬರ್ಧ ಆಗಿದೆ. ಅದಕ್ಕೆ ಇದನ್ನು ತೆಗೆದು ಇವಾಗ ರೀಪಾಟ್ ಮಾಡ್ತಾಯಿದ್ದೀನಿ. ಬೇರು ನೋಡಿ ಎಷ್ಟು ಬಿಟ್ಕೊಂಡಿದೆ ಅಂಥೇಳಿ. ನೋಡಿ ಎಷ್ಟು ಬೇರಿದೆ ಅಂತ ನೋಡಿ. ಈ ರೀತಿಯಾಗಿ ಬೇರು ಬಿಟ್ಕೊಂಡ್ರೆ ಗಿಡಗಳು ಹೂ ಬರಲ್ಲ, ಲೇಟ್ ಆಗುತ್ತೆ. ನೋಡಿ ಇದೆಲ್ಲ ಕಿಚನ್ ವೇಸ್ಟೇ ಹಾಕಿದ್ದಿದ್ದು. ಮಧ್ಯ ನಾನು ತೆಗೆದ್ಬಿಟ್ಟು ಕಿಚನ್ ವೇಸ್ಟನ್ನು ಹಾಕ್ತಾ ಇರ್ತೀನಿ. ಹಾಗಾಗಿ ಅರ್ಧಂಬರ್ಧ ಕಿಚನ್ ವೇಸ್ಟ್ ಆಗಿದೆ. ಮತ್ತು ಇದಕ್ಕೂ ಕೂಡ ಕಿಚನ್ ವೇಸ್ಟೆಲ್ಲ ಗೊಬ್ಬರ ಅರ್ಧಂಬರ್ಧ ಆಗಿದೆ, ಸಾರಿ. ಹಂಗಾಗಿ ಈಗ ಇದಕ್ಕೆಲ್ಲ ನೋಡಿ ಬೇರೆ ಹೆಂಗೆ ಬಿಟ್ಕೊಂಡಿದೆ ಅಂತೇಳಿ ಈಗ ಇದನ್ನೆಲ್ಲ ತೆಗೆದು ಕಂಪ್ಲೀಟಾಗಿ ಕ್ಲೀನಾಗಿ ಕಲಸಿ ಹಾಕ್ತೀನಿ. ಇದಕ್ಕೆ ಈಗ ಸ್ವಲ್ಪ ಫಂಗಿಸೈಡು ಮತ್ತು ಎಪ್ಸಮ್ ಸಾಲ್ಟು ಎಲ್ಲ ಸ್ವಲ್ಪ ಬೂದಿ ಹುಡಾಶು ಕೂಡ ಇದೆ, ಎಲ್ಲ ಸೇರಿಸಿ ಇದಕ್ಕೆ ಹಾಕಿ ಇವಾಗ ಕಂಪ್ಲೀಟಾಗಿ ಮಾಡ್ಕೊತೀನಿ. ಮಣ್ಣಿಗೆ ಇದಕ್ಕೆ ಇನ್ನು ಕೊಕೊಪಿಟು ಮರಳು ಏನು ಸೇರಿಸೋ ಅವಶ್ಯಕತೆ ಇಲ್ಲ, ಇದರಲ್ಲೇ ಇದಿದೆ. ಇದಕ್ಕೊಂದು ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡ್ಕೊತೀನಿ ಸಾಕು. ಗೊಬ್ಬರ ಮಿಕ್ಸ್ ಮಾಡಿಕೊಂಡು ಹುಡಾಶು ಹಾಗೆಯೇ ಸ್ವಲ್ಪ ಎಪ್ಸಮ್ ಸಾಲ್ಟು ಮತ್ತು ಫಂಗಿಸೈಡನ್ನ ಹಾಕ್ಕೊಂಡ್ರೆ ಸಾಕಾಗತ್ತೆ. ಗಿಡ ರೀಪಾಟ್ ಮಾಡೋಕ್ಕಾಗ್ದೇ ಅಂದರೆ ಬ್ರಾಂಚಸ್ಗಳು ಜಾಸ್ತಿ ಬಂದಿತ್ತು ಅಂಥೇಳಿ ಕಟ್ ಮಾಡಿದ್ದೆ. ಕೆಲವೊಂದು ಹೇಗೆ ಮುರಿದೋಗಿತ್ತೋ ಗೊತ್ತಿಲ್ಲ, ಕಟ್ಟಾಗಿತ್ತು. ಹಾಗಾಗಿ ಟೈಮ್ ಇರಲಿಲ್ಲ, ಬೆಂಗಳೂರಿಗೆ ಹೋಗ್ತಾಯಿದ್ದೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ನೀರಲ್ಲಿ ಹಾಕಿ ಹೋಗಿದ್ದೆ. ಇವಾಗ ಇದು ಇನ್ನೂ ಅಂತ ಏನು ಬೇರು ಬಂದಿಲ್ಲ ನೋಡಿ, ಸ್ವಲ್ಪ ಇದಾಗಿದೆ ನೋಡಿ. ಇದು ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂಥೇಳಿ ನೋಡಿ. ಇದು ಇವಾಗ ಹಾಕಿದ್ದು, ಮತ್ತು ಇದೂ ಅಷ್ಟೇ ಇವಾಗ ಹಾಕಿದ್ದು. ಇದನ್ನು ಇವಾಗ ಅಲ್ಲಿ ನೆಟ್ಬಿಡ್ತೀನಿ. ಮತ್ತು ಇದು ಬೇರು ಬಂದಿರೋದನ್ನು ಕೂಡ ಅಲ್ಲಿ ರೀಪಾಟ್ ಮಾಡಿಬಿಡ್ತೀನಿ. ನಿಮಗೆ ಸೀಡ್ಸ್ಗಳು ಬೇಡ ಅಂತ ಅಂದರೆ ಈ ಥರ ಹೂವು ಹರಳಿರೋದನ್ನೆಲ್ಲ ಕಿತ್ತಾಕ್ಬಿಟ್ರೆ ಸೀಡ್ಸ್ ಆಗಲ್ಲ. ಎಷ್ಟು ಚೆನ್ನಾಗಿ ಹರಳಿದೆ. ಹಾಗೆಯೇ ಸೇವಂತಿ ಗಿಡದಲ್ಲಿ ಹೂಗಳು ತುಂಬಾನೇ ಆಗಿತ್ತು. ಕಟ್ ಮಾಡೋಣ ಅಂತ ನೋಡ್ತಾ ಇದ್ದೆ, ಆದ್ರೆ ಎಲೆಗಳ ಹತ್ರ ಮಧ್ಯದಲ್ಲಿ ಮೊಗ್ಗುಗಳು ಇದ್ದಿದ್ರಿಂದ ಬೇಡ, ಹೂ ಮಾತ್ರ ತಕೊಳ್ಳೋಣ ಅಂತೇಳಿ ಹೂ ಮಾತ್ರ ಹಾರ್ವೆಸ್ಟ್ ಮಾಡ್ಕೊಂಡೆ. ನೋಡಿ ಈ ರೀತಿ ದಿನ ಈ ರೀತಿ ತೋಡಿದರೆ ಏನು ಮಾಡಬೇಕಂತ ಹೇಳಿ ನೀವೇನೆ. ನೋಡಿ ಗಿಡನೇ ಇಲ್ಲಿ ಗಿಡನೇ ಕಿತ್ತಾಕಿರೋದು, ಗಿಡನೇ ಕಟ್ ಮಾಡಿ ಬಿಸಾಕಿರೋದು ಈ ಥರಕ್ಕೆ. ಇಲ್ಲಿ ನೋಡಿ, ಮತ್ತು ಇಲ್ಲಿ ನೋಡಿ. ಇದು ಇವಾಗ ಮತ್ತೆ ನಿಮಗೆ ವಿಡಿಯೋದಲ್ಲಿ ಹೇಳಿದೆ ರೀಪಾಟ್ ಮಾಡ್ತಾಯಿದ್ದೀನಿ ಅಂತೇಳಿ. ಮತ್ತು ರೀಪಾಟ್ ಮಾಡಿ ಎಲ್ಲ ಮಾಡಾದಮೇಲೆ ಮತ್ತು ಅದೇ ಕತೆ. ಮತ್ತು ಇಲ್ಲಿ ನೋಡಿ ಇದು ಮತ್ತು ಹಾಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರುಗಳು ಬರ್ತಾಯಿದೆ. ಮತ್ತು ಇಲ್ಲಿ
ಮೊಗ್ಗು ಕೂಡ ಆಗಿದೆ. ಮತ್ತು ಇಲ್ಲಿ ಈ ಥರ ತೋಡಿ ಇಟ್ಟಿರುತ್ತೆ. ಇಲ್ಲ ದಿನ ಇದೇ ಕತೆ ಆದರೆ ಯಾವ ಗಿಡ ಹಾಕಬೇಕು ಮನ್ಸು ಬರಲ್ಲ, ಏನು ಮಾಡೋಕ್ಕೂ ಮನಸ್ಸಾಗಲ್ಲ. ಅಯ್ಯೋ ಸಾಕಪ್ಪ ಹೋಗ ತೆಗಿಯಲ್ಲ ಅನಿಸುತ್ತೆ. ಏನಾದರೂ ಔಷಧಿ ತಂದಿಡೋಕ್ಕೂ ಭಯ. ಬೆಕ್ಕುಗಳು ಅವು ಇವು ಓಡಾಡ್ತಿರ್ತವೆ. ನೆನ್ನೆ ಇನ್ನೂ ರೀಪಾಟ್ ಮಾಡಿದ್ದೀನಿ. ಈ ಥರ ಆದರೆ ಏನು ಮಾಡೋದು ಗೊತ್ತಿಲ್ಲ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ. ಹೈಪ್ ಅಂತ ಇರುತ್ತೆ, ಹಾಗೆ ಹೈಪ್ ಕೂಡ ಮಾಡಿ. ಮತ್ತೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್.